ಇದೇನು ಅಜೆಂಡ ಸಂವಿಧಾನ ಬದಲಾವಣೆ ಮಾಡಬೇಕು ಅವನು ನೋಡ್ತಾ ಹೇಳಿಸ್ತಾ ಇದ್ದ. ಅವನು ಆರ್ಡಿನರಿ ಫೆಲೋ ಅಲ್ಲ, 5 ಸಾರಿ MP ಆಗಿದ್ದ, ಕೇಂದ್ರದ ಮಂತ್ರಿ ಆಗಿದ್ದ. ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ಲದೇ ಹೇಳಕ್ಕಾಗುತ್ತ. ಅವನಿಗೆ ಕ್ರಮ ತಗೊಂಡ್ರೆ ಹಿಂದೆ ಹೇಳ್ದವ್ರು ಸರ್, ಇದೇ ಅನಂತಕುಮಾರ್ ಹೆಗ್ಡೆ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ. ಈಗ 2/3 ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಅಂತ ಹೇಳಿದ್ದಾರೆ. ಅದು ಪಕ್ಷದ ಇದೇನು ಅಜೆಂಡಾ ಅದು. ಯಾಕೆಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇದೆ, ಅನುವಾದದಲ್ಲಿ ನಂಬಿಕೆ ಇದೆ. ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ, ಸಂವಿಧಾನ ಜಾರಿ ಆಗ್ತವಿಂದ ಇವತ್ತಿನವರೆಗೂ ಹೇಳ್ತಲೇ ಇದ್ದಾರೆ. ಇವನ್ ಕೈಲಿ ಹೇಳಿಸ್ತಾರೆ, ಅನಂತಕುಮಾರ್ ಹೆಗ್ಡೆ ಕೈಲಿ ಹೇಳಿಸ್ತಾರೆ.